ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ. ಇವತ್ತಿನ ಮಾಹಿತಿ ಏನಂದ್ರೆ ಉಳ್ಳಾಗಡ್ಡಿ ಅಗಿ ಯಾವ ತರ ಹಚ್ಕೋಬೇಕು, ಯಾವ ತರ ಮಡ್ಯಾಗ ಹಚ್ಕೊಂಡ್ರೆ ನಾವು ಇಳುವರಿ ಎಕರೆಗೆ 150 ಕ್ವಿಂಟಲ್ ತನೂ ನಾವು ಬೆಳಿಬಹುದು ಎಕರೆಗೆ ಅನ್ನೋದು ಸಂಪೂರ್ಣ ಮಾಹಿತಿ ಐತ್ರಿ. ಮತ್ತೆ ಇಲ್ಲಿ ನೋಡ್ರಿ, ಇವು ಹಾಲಿನ ಮಡಿ ಹತ್ತಾರ್ರಿ. ನಾವು ಇದ್ರ ಮಾಡೋದ್ರಿಂದ ಬ್ಯಾಸಿಗೆ ಟೈಮ್ದಾಗ ಭಾರಿ ಚಂದ ನೀರು ಉಂಟದ, ಹರಿನೀರು ಕೊಡಕ್ ಬರ್ತದ. ಈ ನೀರಿಗೆ ಗಡ್ಡಿ ಭಾರಿ ಚಂದ ಆಕ್ಕದ. ಈ ಹಾಲ್ ಮಡಿಗೆ ಮಾಲು ಈಡು ಹೊಂಟದ, ಎಕರೆಗೆ 150 ಕ್ವಿಂಟಲ್ ನಾವು ಬೆಳಿಬಹುದು. ಹಾಗಾಗಿ ನಾವು ಇವ್ರು ನೋಡ್ರಿ, ಈ ರೈತರು DAP ಇದಕ್ಕೆ ಆಲ್ಮಡಿ ಮಾಡಿಂದ DAP ಹೋಗೋದು ಅಗಿ ಹಚ್ಚಕತ್ತಾರ. ಯಾವ ತರ ಹಚ್ತಾರ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಅಗಿ ಹಚ್ತಾರ. ಇದು ಮುಂದೆ ಗೊಬ್ಬರ ಹೋಗಿಲಾಕತ್ತಾರ, ಅಗಿನೂ ಹಚ್ತಾರ. ಈಚೆ ಕಡೆ ಬಾಜು ಹಚ್ಚಾಕತ್ತಾರ ನೋಡ್ರಿ, ಅಗಿ ಹಚ್ಚಾಕತ್ತಾರ. ಅಗಿ ಹಚ್ಕೋತ ಮುಂದೆ ಗೊಬ್ಬರ ಹಾಕೋತ ಮತ್ತೆ ಹಿಂದೆ ನೀರು ಸಹ ಹಿಂದೆ ಬಿಡಾಕತ್ತಾರ. ಅಂದ್ರೆ ಈಗ ಬ್ಯಾಸಿಗೆ ಇರ್ತದಲ್ರಿ, ನೀರು ಬಿಡ್ಲಿಲ್ಲ ಅಂದ್ರೆ ಏನಕ್ಕದ ಒಣಗಿ ಹೋಗ್ಬಿಡ್ತಾವ. ಇಲ್ಲಿ ನೋಡ್ರಿ, ಇವು ಅಗಿರಿ ಈ ತರ ಕಿತ್ಕೊಂಡು ಸೂಡ್ ಕಟ್ಟಿ ಹಾಲ್ ಮಡಿ ಮಾಡಿರ್ತೀವಲ್ಲ, ಅಲ್ಲಿ ಅವರು ಒಬ್ಬೊಬ್ಬರ ಒಂದು ಸೂಟ್ ತೊಗೊಂಡು ಹಚ್ಕೋತ ಹೊಕ್ಕಾರಿ. ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾವ ತರ ಹಚ್ತಾರ ಅನ್ನೋದು. ಅಂದ್ರೆ ಎಕರೆಕ 150 ಕ್ವಿಂಟಲ್ ತೆಗಿಬೇಕ್ರಿ ನಾವು ಇಳುವರಿ. ಇಲ್ಲಿ ನೋಡ್ರಿ, ಹಿಂದೆ ಹಂಗೆ ನೀರು ಬಿಡಾಕತ್ತಾರ. ಇವಾಗಿ ಹಚ್ಚಾರಿ, ಮುಂದೆ ಹಚ್ಕೋತ ಹೊಂಟಾರ. ಮುಂದೆ ಫಸ್ಟ್ ಏನದ ಗೊಬ್ಬರ ಹೋಗೋದಾರಿ. ಗೊಬ್ಬರ ಹಚ್ಕೊಳಕನ ಹಂಗೆ ಹಿಂದೆ ಅಗಿ ಹಚ್ಚಾಕತ್ತಾರ. ಅಗಿ ಹಚ್ಚಾಕತ್ತ ಹಿಂದೆ ಏನದ ನೀರು ಹಂಗೆ ಹಿಂದೆ ಬಿಡಾಕತ್ತಾರ. ಇಲ್ಲಿ ನೋಡ್ರಿ ಯಾವ ಥರ ಹಚ್ತಾರ ತೋರಿಸ್ತೇನೆ ನೋಡ್ರಿ. ಈ ಥರ ಗರಿ ಕೊರೆದು ಒಳಗೆ ಇಟ್ಟು ಸ್ವಲ್ಪ ಮಣ್ಣು ಸರಿಸ್ಬಿಡ್ತಾರೆ. ಈ ಸರ ಸರಿಸಿದ್ರೆ ಅಂದ್ರೆ ಹಿಂದೆ ನೀರು ಇಟ್ಕೋತೇವೆ ಅಂದ್ರೆ ಹಂಗೆ ಹಸಿರು ಹಾಗೆ ಬಿಡ್ತಾವ್ರಿ ಅವು. ಹಿಂದೆ ಅಗಿ ಭಾಳ ಸಣ್ಣ ಇದ್ದಾವ ಅಂದ್ರೆ ಏನಾಕದ್ರಿ, ಬಿಸಿಲಿಗೆ ಒಣಗಿ ಹೋಕ್ಕವು. ಆದ್ರೇನು ಕಳ್ಳಿದ್ದಂಗೆ ರೀ, ಒಮ್ಮೆ ಹತ್ಕೋತಂದ್ರೆ ಹತ್ತೇ ಬಿಡ್ತದ್ರಿ, ಅದು ಜಲ್ದಿ ಇದು ಆಗಲ್ಲ. ಇವ್ರು ನೋಡ್ರಿ ತಳಮಡಿ ಮಣ್ಣು ಜಗ್ಲಾಕತ್ತಾರ. ಯಾಕೆ ಜಗ್ಲಾಕತ್ತಾರ ಅಂದ್ರಿ, ತಳಮಡಿ ಮಣ್ಣು ಕೊರೆದು ಹೋಗಲ್ಲ ಪಿಂಡ್ ಆಯ್ತಂದ್ರೆ ತಳಮಡಿ ಹೊಡ್ಯಲ್ರಿ, ನೀರು ಕಟ್ತಾರ ನೋಡ್ರಿ. ಈ ಥರ ಹಚ್ಚಾರ ನೋಡ್ರಿ. ಈಗ ಹಿಂಗೆ ನೀರು ಹಿಂಗೆ ಬಿಟ್ಟಾನ ಹಂಗೆ ಎದ್ದು ನಿಂತೇ ಬಿಡ್ತಾವ್ರಿ ಅವಾಗಿ. ಆದಷ್ಟು ನೀರು ಸ್ಲೋ ಆಗಿ ಬಿಡ್ರಿ, ಯಾಕಂದ್ರೆ ಅಗಿ ಮುಂದೆ ಹರ್ಕೊಂಡು ಹೋಗಲ್ರಿ. ಹರ್ಕೊಂಡು ಹೋಗಿ ಗೋಳೆ ಆಗಿಬಿಡ್ತಾವು. ಸಣ್ಣಗೆ ಬಿಟ್ಟೇವು ಅಂದ್ರೆ ಮಣ್ಣು ಅಲ್ಲೇ ಕುತ್ಕೊಂಡು ಅಗಿ ಹತ್ತಿ ಬಿಡ್ತದ್ರಿ. ಇಲ್ಲಾಂದ್ರೆ ನೀರು ಸ್ಪೀಡ್ ಆದ್ರೆ ಒಟ್ಟು ಮುಂದೆ ಹರ್ಕೊಂಡು ಹೋಗಿ ಗೋಳೆ ಆಗಿಬಿಡ್ತಾವ್ರಿ. ಬ್ಯಾಸಿಗೆ ಟೈಮ್ದಾಗ ಪುನಃ ಪುಸಂಗಿ ಅಂತೇಳಿ ಬೀಜ ಸಿಗ್ತಾವು. ಅಂಥ ಬೀಜ ತಂದು ನಾವು ಮಡಿ ಮಾಡ್ಕೊಂಡು ಮಡಿಯಾಗ ಏನದ ಬೀಜ ಚೆಲ್ಬೇಕು. ಚೆಲ್ಲಿಂದ ಏನದ ಅವು ನೀರು ವ್ಯವಸ್ಥೆ ಮಾಡ್ಕೊಂಡ್ರೆ 1.5 ತಿಂಗಳಿಗೆ ಅಗಿ ಬರ್ತಾವೆ. 1.5 ತಿಂಗಳಾಗ ಅಗಿ ಬರೋ ಟೈಮ್ಗೆ ನಾವು ಏನು ಮಾಡ್ಬೇಕು, ನೇಗಿಲು ಹೊಡೆದು ರೂಟ್ರ್ ಹೊಡೆದು ಈ ಥರ ಮಡಿ ಬಿಟ್ಕೋಬೇಕು. ಹಾಲ್ ಮಡಿ ಮಾಡ್ಕೋಬೇಕು. ಹಾಲ್ ಮಡಿ ಮಾಡ್ಕೊಂಡ್ಕೆ ಹಿಂದಾಗಡೆ ನೀವು ಅಗಿ ಹಚ್ಕೋಬೇಕು. ಅಗಿ ಹಚ್ಚನ ಏನದ ಹಿಂದೆನೆ ನೀರು ಚಾಲು ಮಾಡ್ಬೇಕ್ರಿ. ಹಿಂದೆ ನೀರು ಬಿಟ್ಕೋತ ಹೋದೇವಂದ್ರೆ ಮತ್ತೆ ಎಣ್ಣೆ ನೀರಿಂದ ಒಂದು ಉಳ್ನೀರು ಕೊಟ್ರೆ ಅಂದ್ರೆ ಅವು ಅಗಿ ಪೇಲ್ ಆಗಲ್ಲ, ಅಗಿ ಹಚ್ಕೊಂಡ್ಬಿಡ್ತಾವೆ, ಹೊಗಿನೇ ಆಗಲ್ರಿ ಅಗಿ. ಹಾಗಾಗಿ ಎಕರೆಗೆ 150 ಕ್ವಿಂಟಲ್ ಆರಾಮಾಗಿ ತೆಗಿಬೋದು ಈ ಥರ ಮಾಡ್ಕೊಂಡ್ರೆ. ಇವತ್ತಿನ ಮಾಹಿತಿ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಮುಂದಿನ ವಿಡಿಯೋದಾಗ ಒಳ್ಳೆ ಮಾಹಿತಿ ಒಂದಾಗ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.